ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಏನೋ ನಮ್ಮ ಅದೃಷ್ಟ ಪುಣ್ಯ ಇವತ್ತು ಹೇಳ್ಬೇಕಂದ್ರೆ, ಯಾಕಂದ್ರೆ ಮರಗಳು ಬಹಳ ಗಾಳಿ ಇತ್ತು. 4 ಕಂಬ ಬಿದ್ದವು ಸರ್, ಮರ ಬಿದ್ದು. ಏರಿಯಾ MK ನಗರ್ ಪಾರ್ಕ್ ಹತ್ರ, ವಾರ್ಡ್ ನಂಬರ್ 35. ಏನಂದ್ರೆ ನಮ್ಮ ಇವತ್ತು ಯಾರಿಗೂ ಏನು ಅನಾಹುತ ಆಗಿಲ್ಲ, ಅದೊಂದು ಅದೃಷ್ಟ ಸಂಖ್ಯೆ ಸರ್. ಯಾಕಂದ್ರೆ ಮಕ್ಕಳೆಲ್ಲ ಹುಡುಗರೆಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಇದಾಗಿದ್ರೆ ನಮಗೆ ಬಹಳ ಅನಾಹುತ ಆಗ್ತಿತ್ತು. ಅದೊಂದು ನಮಗೆ ಪುಣ್ಯ ಅಂತ ಹೇಳ್ಬೇಕು ಸರ್. ಏನಂದ್ರೆ ಒಂದು ಬೈಕ್ ಸುಟ್ಟೋಗಿದೆ, ಮತ್ತೆ ಒಂದ್ ಸ್ವಲ್ಪ ಹುಲ್ಲಿತ್ತು, ಅಲ್ಲಿ ಒಂದ್ ಸ್ವಲ್ಪ ಸುಟ್ಟೋಗಿದೆ ಅಷ್ಟು ಬಿಟ್ರೆ ಏನಿಲ್ಲ ಸರ್. ಇಲ್ಲಿಂದ ಹಿಡಿದು ಅಲ್ಲೇವರೆಗೂ ಪಾರ್ಕ್ ಮುಂದ್ಗಡೆ ಬಹಳ ಅನಾಹುತ ಆಗಿದೆ ಸರ್. ಎಲ್ಲ ಮರಗಳು ಬಂದು ಕಂಬದ ಮೇಲೆ ಬಿದ್ದಾವ. ಒಂದ್ರಿಂದ ಒಂದು ಬಿದ್ದು 4 ಕಂಬಗಳು ಬಿತ್ಬಿಟ್ಟು ಇದಾವೆ ಸರ್. ಮತ್ತೆ ಇವರು ಫೈರ್ ಆಫೀಸರ್ ಅವರು ಬಂದಿದ್ರು, ಕಾರ್ಪೊರೇಷನ್ ಅವರು ಬಂದಿದ್ರು, KB ಅವರು ಪಾಪ ತಕ್ಷಣನೇ ಬಂದು ಇಮಿಡಿಯೇಟ್ಲಿ ಏನು ಇವತ್ತು ನಾವು ಫೋಲ್ಗಳೆಲ್ಲ ತಗೊಂಬರ್ತೀವಿ, ನೀವು ಅತಿ ಶೀಘ್ರದಲ್ಲೇ ನಮಗೆ ಮರ ಒಂದು ಕಟ್ ಮಾಡಿ ಕೊಡಂತ ಹೇಳಿದಾರ. ಮತ್ತೆ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಹೇಳಿದ್ವಿ ಸರ್, ಅವರು ಬಂದಿದಾರ. ಎಲ್ಲ ಬಂದು ಸಹಕರಿಸ್ತಿದಾರ ಸರ್. ಬೆಳಿಗ್ಗೆಯಿಂದ ಏನು ತೊಂದರೆ ಇಲ್ಲ ಸರ್ ಇಲ್ಲಿವರೆಗೂ. ಇದು ಇದಕ್ಕೆ ಏನು ಕಾರಣ ಏನು KB ಸರ್ ನಿರ್ಲಕ್ಷ್ಯನೋ ಅಥವಾ ಯಾಕೆ ಈ ರೀತಿ ಆಯ್ತು ಅಂತ? ಇದಕ್ಕೆ ಜೀವ ಹಾನಿ ಆಗ್ತಿತ್ತಲ್ಲ ಅಂತ ಸರ್. KB ನಿರ್ಲಕ್ಷ್ಯ ಅಂದ್ರೆ ಈಗ ಮರ ಕಟ್ ಮಾಡ್ಬೇಕಾಯ್ತು ಸರ್. ಅದು MK ನಗರ್ ಪಾರ್ಕ್ ಅಂತಿದೆ, ಪಾರ್ಕ್ ಅಲ್ಲಿ ಮರಗಳು ಬೆಳೆದವ ಸರ್, ಸಾಕಷ್ಟು ಮರಗಳು ಬೆಳೆದವ. ಆ ಮರ ಒಂದು ಫೋಲ್ ಮೇಲೆ ಬಿದ್ದಿದೆ ಸರ್. ಮರ ಕಟ್ ಮಾಡ್ಬೇಕಾಯ್ತು. ಸಾಕಷ್ಟು ಟೈಮು ಫಾರೆಸ್ಟ್ ಅವ್ರಿಗೆ ಏನೋ KB ಅವ್ರಿಗೆ ಹೇಳಿದಾಗ ಅವ್ರೇನು ಫಾರೆಸ್ಟ್ ಅವ್ರು ನಾವು ಪರ್ಮಿಷನ್ ತಗೊಂಡು ಕಟ್ ಮಾಡ್ಬೇಕಂತ ಹೇಳಿದ್ರು. ಈಗೇನು ಒಂದು ಅತಿ ಶೀಘ್ರದಲ್ಲೇ ಕಟ್ ಮಾಡಂತ ಸಂದರ್ಭದಲ್ಲಿ ಅದು ಆಕಸ್ಮಿಕ ಆಗಿದೆ ಸರ್. ಅದೇನು ಉದ್ದೇಶಪೂರ್ವ ಏನಿಲ್ಲ, ಆಕಸ್ಮಿಕ ಬಿರುಗಾಳಿ ಸ್ವಲ್ಪ ಜಾಸ್ತಿ ಆಗಿ ಬಿದ್ದಿದೆ ಸರ್. ನೋಡ್ತಿದ್ರೆ ತುಂಬಾ ಹಳೆವಿದೆ ಸರ್. ಪೋಲ್ಸ್ ಎಲ್ಲ ಚೇಂಜ್ ಮಾಡಿಸಿದ್ರೆ ಚೆನ್ನಾಗಿ ಕ್ವಾಲಿಟಿ ಇದ್ರೆ ಹಂಗೆ, ಅಷ್ಟು ಲೋ ಕ್ವಾಲಿಟಿ ಇದ್ರೆ ಹಂಗೆ, ವಿದ್ಯಾರ್ಥಿಗಳು ಮಕ್ಕಳುಗಳು ಸತ್ತೋಗ್ಬಿಟ್ಟಿದ್ರೆ ಯಾರು ಉತ್ತರ ಕೊಡ್ತಿದ್ರು? ರಾಜ್ಯ ಮಟ್ಟ ಸುದ್ದಿ ಆಗ್ತಿತ್ತಲ್ಲ, ಅದು ಕ್ವಾಲಿಟಿ ಹೆಂಗಿದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ಹಾಕುವಂತ KB ಅವರು ಸರ್ ಇದ್ರ ಮುಖಾಂತರ ಎಚ್ಚೆತ್ಕೋಬೇಕು. KB ಆಫೀಸರ್ಗಳು ದಯವಿಟ್ಟು ಸರ್ ತಮ್ಮ ಗಮನಕ್ಕೆ KB ಅವ್ರಿಗೆ ಹೇಳೋದಂದ್ರೆ, ಈಗ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಅಚ್ಚುಕಟ್ಟಾಗಿ ಕೆಲಸಗಳು ನಡೀತಿದಾವ. KB ಅಲ್ಲಿ ಬಹಳ ಸಮಸ್ಯೆಗಳು ಇದಾವ. ನಾನು ಸುಮಾರು ಒಂದು 10 ರಿಂದ 15 ಸತಿ ಲೆಟರ್ಗಳು ಕೊಟ್ಟಿದ್ದೀನಿ. ಒಂದು 30 ರಿಂದ 40 ಕಂಬಗಳು ಕೊಟ್ಟಿದಾರ. ಇನ್ನ ಕೆಲವು ಅತಿ ಶೀಘ್ರದಲ್ಲೇ ಅವ್ರಿಗೆ ನಾನು ಡ್ಯಾಮೇಜ್ ತೋರಿಸಿದ್ದನ್ನ ಅತಿ ಶೀಘ್ರದಲ್ಲೇ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ನಾನು ವಾರ್ಡ್ದೊಂದೇ ಅಂತಲ್ಲ, ಬಳ್ಳಾರಿಯಲ್ಲಿ ಸುಮಾರು ಕಂಬಗಳು ಬಹಳ ಪ್ರಾಬ್ಲಮ್ ಆಗಿ ಇದಾವ. ಅವೆಲ್ಲ KB ಆಫೀಸರ್ಗಳು ಸ್ವಲ್ಪ ಎಚ್ಚೆತ್ಕೊಂಡು ದಯವಿಟ್ಟು ಕಂಬಗಳು ಮರಗಳು, ಇಷ್ಟು ವರ್ಷ ನಮಗೆ ಬಳ್ಳಾರಿಯಲ್ಲಿ ಅನಾಹುತ ಆಗಿಲ್ಲ. ಈಗ ಗಾಳಿ ಮಳೆ ಜಾಸ್ತಿ ಆಗಿದೆ. ಈಗ ಏನು ಮಳೆ ಹೋದ್ರೆ ಮಳೆ ಬಂತಂದ್ರೆ ಸಾಕು, 5 ನಿಮಿಷಕ್ಕೆ ಲೈನ್ ಎಲ್ಲ ತೆಗಿತಾರ. TCಗಳು ಪ್ರಾಬ್ಲಮ್ಗಳು ಇದಾವ, ಕಂಬಗಳು ಪ್ರಾಬ್ಲಮ್ ಇದಾವ, ವೈರ್ಗಳು ಪ್ರಾಬ್ಲಮ್ ಇದಾವ. ಇನ್ನೊಂದು ಮನೆಯಲ್ಲಿ ಯಾರೋ ಒಂದು ಪ್ರೈವೇಟ್ ಅಲ್ಲಿ ಮನೆ ಕಟ್ಟಬೇಕಾದ್ರೆ KB ಕೆಲವರು ಮಾತ್ರ ಆಫೀಸರ್ಗಳು, ಎಲ್ಲರಂತೂ ಹೇಳಕ್ ಇಷ್ಟಪಡಲ್ಲ ನಾನು, ಕೆಲವರು ಮಾತ್ರ ಅವರು ಈ ರೋಡ್ ಇವೆಲ್ಲ ಬಿಟ್ಟು ಏನೋ ಒಂದು ಬಿಲ್ಡಿಂಗ್ ಗೋಸ್ಕರ ಕಂಬಗಳು ಸಮೇತ ಮನೆ ಮುಂದೆ ಹಾಕ್ತಿದಾರ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ತಾ ಇದೀನಿ, ದಯವಿಟ್ಟು ಎಚ್ಚೆತ್ಕೊಂಡು ಒಂದ್ ಸ್ವಲ್ಪ ಕರೆಕ್ಟ್ ಲೈನ್ ಮಾರ್ಗ ಹೆಂಗಿರುತ್ತೋ ಹಂಗ ಹಾಕೊಡ್ಬೇಕಂತ ತಮ್ಮಲ್ಲಿ ಕಳಿ ಕೇಳುತ್ತೇನೆ ಸರ್ KB ಆಫೀಸರ್ಗಳಿಗೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.